ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಶನಿವಾರದಂದು ಲಕ್ಷ್ಮೀಗೌಡರ ಪೇಟೆಯಲ್ಲಿ ಸಸ್ಯೋತ್ಸವ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಾಗಲಕೋಟೆ ಜಿಲ್ಲಾ ಕಾನಿಪ ಉಪಾಧ್ಯಕ್ಷ ಸಿ ಚಂದ್ರಪಟ್ಟಣ್ ಮಾತನಾಡಿ, ಗಿಡಮರಗಳನ್ನು ಕಡಿಯುವ ನಾವು ಅಷ್ಟೇ ಪ್ರಮಾಣದಲ್ಲಿ ಅವುಗಳನ್ನು ಬೆಳೆಸುವ ಜವಾಬ್ದಾರಿ ಸಹ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ನಾವು ಶುದ್ಧ ಗಾಳಿಯನ್ನು ಸೇವಿಸಬೇಕಾದರೆ ಕಷ್ಟ ಪಡಬೇಕಾಗುತ್ತದೆ ಎಂದರು. ಇನ್ನೋರ್ವ ಅತಿಥಿ ರೈತ ಸಂಘದ ಮಹಿಳಾ ಮುಖಂಡೆ ಭಾರತಿ ಶೆಟ್ಟರ್ ಮಾತನಾಡಿ, ಚಂದನ ಫೌಂಡೇಶನ್ ಈ ಭಾಗದಲ್ಲಿ ಸಾಕಷ್ಟು ಗಿಡಮರಗಳನ್ನು ಬೆಳೆಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಸಿ ಚಂದ್ರಪಟ್ಟಣ್, ಮಹಾಂತೇಶ್ ವರಜಿನಾಳ್, ವಿ ಬಾಬು, ಭಾರತಿ ಶೆಟ್ಟರ್, ದಾವಲ್ ಸೇಡಂ, ಮಹಾಂತೇಶ್ ತಿಮ್ಮಾಪುರ್ ರವರನ್ನು ಸತ್ಕರಿಸಲಾಯಿತು. ಅಧ್ಯಕ್ಷತೆಯನ್ನು ಫೌಂಡೇಶನ್ ಅಧ್ಯಕ್ಷ ವಿನೋದ್ ಬಾರಿಗಿಡದ್ ವಹಿಸಿದ್ದರು. ಮಹಾಂತೇಶ್ ವಂಕಲಕುಂಟಿ ಸ್ವಾಗತಿಸಿದರು. ಜಾಕೀರ್ ತಾಳಿಕೋಟಿ ವಂದಿಸಿದರು. ಶಿರಸು ಪತ್ತಾರ್ ನಿರೂಪಿಸಿದರು. ಹಸಿರೇ ಉಸಿರಿ ಅಂತ ಹೇಳಿ, ಈ ಹಸಿರಿದ್ರೆ ಮಾತ್ರ ನಮ್ಮ ಉಸಿರು ನಡೀತೈತೆ. ಅದಕ್ಕೆ ಇದು ನಮ್ಮ ಚಂದನ ಫೌಂಡೇಶನ್ ಇದೆಲ್ಲ ಕನಿಷ್ಠ ಒಂದು ಇಲ್ಕಲ್ನಲ್ಲಿ ಒಂದು 3,000 ಗಿಡವನ್ನು ಹಚ್ಚಿದ್ದೀವಿ. ಅದೇ ರೀತಿ ನಮ್ಮ ಕೊಪ್ಪಳಪ್ಪದಲ್ಲಿ ಆಮೇಲೆ ದಮ್ಮೂರು ಫಾಲ್ಸ್ನಲ್ಲಿ ಒಂದು 2,500 ಬೀಜಗಳನ್ನು ಹಚ್ಚಿದ್ದೀವಿ ಗಿಡ ಹಾಕೊಂಡು. ಈಗ ಯಾಕಪ್ಪ ಅಂದರೆ ಈಗ ಮೊನ್ನೆ ಇದು ಕೋವಿಡ್ನಿಂದ ನಾವೆಲ್ಲರ ಪಾಠ ಕಲ್ಕೊಂಡಿವಿ. ಪರಿಸರ ಸ್ವಚ್ಛ ಇಟ್ಕೊಳ್ಳಿಲ್ಲಪ್ಪ ಅಂತಂದರೆ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ. ಆಮೇಲೆ ನಾವೆಲ್ಲ ಊರು ದೊಡ್ಡದಾದಂಗೆಲ್ಲ ನಾವು ಗಿಡ ಮರಗಳನ್ನ ಕಡ್ಕೊತ ಹೊಂಟಿದ್ದೀವಿ. ಬಟ್ ಅದು ಪರಿಸರ ಸಮತೋಲನ ಮಾಡಬೇಕಪ್ಪ ಅಂತಂದ್ರೆ ನಾವು ಎಷ್ಟಾದರೂ ಅದಕ್ಕೆ ಗಿಡ ಹಚ್ಚಲೇ ಬರಲೇಬೇಕು. ಬರಲಿಲ್ಲಪ್ಪ ಅಂತಂದ್ರೆ ನಾಳೆಗೆ ಕೋವಿಡ್ದಾದಂಥ ನಮ್ಗೆ ಆಕ್ಸಿಜನ್ ಕೊಡ್ತಿದ್ದು ಏನು ಸಮಸ್ಯೆ ಇದೆ ಮುಂದಿನ ಇದರಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ. ಈಗೆಲ್ಲ ಗಿಡಗಂಟಿಗಳನ್ನು ಅಲ್ಲಲ್ಲಿ ಹೆದ್ದಾರಿ ಮಾಡೋಕ್ಕೆ ಹೋಗಿ, ರೈಲ್ವೆ ಟ್ರ್ಯಾಕ್ ಮಾಡೋಕ್ಕೆ ಹೋಗಿ, ಅಲ್ಲಿ ಎಲ್ಲ ಕಡೆ ರೋಡ್ ಮಾಡೋಕ್ಕೆ ಹೋಗಿ ಎಲ್ಲ ಕಡೆ ಕಟ್ಟಿಬಿಟ್ರೆ ನಾವು ಮಾಡಕತ್ತಾರೆ. ಅದಕ್ಕೆ ಈಗ ಜನ ಈಗ ಪರಿಸರದ ಕೆಲವೊಂಥ ಅಭಿಮಾನಿಗಳು ಕೆಲವೊಂದು ಕಾರ್ಯಕ್ರಮದೊಳಗೆ ಇವು ಶಾಲಾ ತುರಾಯಿ ಪರಾಯಿ ಎಲ್ಲ ಕಟ್ಟಿಬಿಟ್ರೆ ನಾನು ಅದಾಗ ಏನು ಹೇಳ್ತಾನಪ್ಪ ಅಂದ್ರೆ ಮುಂದೆ ಏನೋ ಮಾಡಲಿ ಒಂದೊಂದು ಚಲೋ ವೆರೈಟೀಸ್ ಗಿಡಗಳನ್ನು ಕೊಟ್ಬಿಟ್ರು. ಉದಾಹರಣೆಗೆ ಅವ ಕುಮಾರ್ ಅಂಥೇಳಿ ಈತಿಲ್ಲ PSI ಗಣಪತಿ ಬಗ್ಗೆ ಇನ್ನೂವರೆಗೆ ಹೇಳಿದ್ದು ನೆನಪೈತೆ ನನಗೆ. ಗಣಪತಿನ ಅಲ್ಲಿ ಹೋಗ್ಯಾಕೆ ಹೋಗ್ಬೇಡ್ರಿ, ಅವರು ಮುನ್ಸಿಪಾಲ್ಟಿಯವರು ಹೊಲಸು ನೀರಾಗಿ ಹೋಗಿ ಹಾಕ್ತೀರಿ, ಅವ್ರು ಪಾಪ ತತ್ತಿ ನಿಮ್ಮ ಮನೆ ಮಗ್ಲ ಒಂದು ತೆಗೀರಿ, ತೆಗೆದು ಅಲ್ಲಿ ಗಣಪ ಹೋಗಿರಿ, ಹೋಗೋದು ನಿಮ್ಮ ಯಾವ ಒಂದು ಗಿಡ ಹಚ್ಬಿಡ್ರಿ. ಅದ್ರ ಪದ್ಧತಿ ಅದನ್ನು ಅಳವಡಿಸ್ಕೊಂತ ಹೋಗ್ಬೇಕು. ಮುಂಬರುವ ದಿನದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈಗ ನೀರಿಗೆ ಟ್ಯಾಕ್ಸ್ ಐತಿ, ಆಮೇಲೆ ರೋಡಿಗೆ ಟ್ಯಾಕ್ಸ್ ಐತಿ, ಎಲ್ಲಕ್ಕೆ ಟ್ಯಾಕ್ಸ್ ಐತಿ. ಇನ್ನು ಮುಂಬರುವ ದಿನದಲ್ಲಿ ಏನು ಮಾಡ್ತಾರೆ ಈ ಕಾರ್ಪೊರೇಷನ್ದವರು ಸರ್ಕಾರದವರು ಈ ಆಕ್ಸಿಜನ್ದು ಒಂದು ಮಷಿನ್ ಕೊಡ್ತಾರೆ ನಿಮಗೆ ಹಾಕಿನಕ್ಕೆ. ಅದಕ್ಕೆ ಮೀಟ್ರ್ ಇರ್ತಾರೆ. ಆಮೇಲೆ ಎಷ್ಟು ನಿಮ್ಗೆ ಆಕ್ಸಿಜನ್ ಬರ್ತಂತ ಅದ್ರ ಮೀಟ್ರ್ ರೊಕ್ಕ ಕೊಡಬೇಕಾಗುತ್ತೆ. ಇನ್ನು ಅದು ಗ್ಯಾರಂಟಿ 100%. ಬೆಂಗಳೂರೊಳಗೆ ಆಕ್ಸಿಜನ್ ಬಾರ್ ಅಂತ ತಯಾರಾಗವು. ಅಲ್ಲಿ ಹೈಫೈ ಎಲ್ಲ ಹೋಗಿ ಒಂದು 100 ರೂಪಾಯಿ ಕೊಟ್ಟು ಒಂದು ತಾಸು ಕೂತು ಬರ್ತಾರೆ. ಆಕ್ಸಿಜನ್ ಇದ್ರ ಸಂಬಂಧ ಅದಾವ ಈಗ ನೋಡಿರ್ಬೇಕು ಕೋಶ. ಅದಕ್ಕೆ ಮುಂಬರುವ ದಿನದಲ್ಲಿ ದಯವಿಟ್ಟು ಎಲ್ಲರೂ ಮನೆ ಒಂದು ಗಿಡ ಹಚ್ಬೇಕು. ಅದು ಏನಪ್ಪ ಅಂದ್ರೆ ಶಿಕ್ಷಿತ ಗಿಡ ಅಲ್ಲ, ಏನು ಗಿಡನ ಹಚ್ಬೇಕು. ಇದು ಬರ್ಜಾಲ್ ಸರ್ ಅವರಿಗೂ ಕೂಡ ಚಂದ್ರ ಫೌಂಡೇಶನ್ ವತಿಯಿಂದ ಸತ್ಕಾರ. ಫೌಂಡೇಶನ್ ಸತ್ಕಾರ. ಅದೇ ರೀತಿಯ ಸ್ವಲ್ಪ ಜಲ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದು ನಮಗೆಲ್ಲ ಸಂತೋಷ ತಂದಿದೆ. ಮನೆತನದ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯ. ಅವರ ತಂದೆಯವರು ನನ್ನ ಗುರುಗಳು. ಅವರ ಕೈಯಲ್ಲಿ ನಾನು ಮುಂದೆ ಅವರು ನಾವು ಕೂಡ ಇಕ್ಕಲ್ನಲ್ಲಿ ಪ್ರತಿಭೆಗಳಿಗೆ ಲೇಖನಗಳನ್ನು ಬರೆಯಲು ಏನಾದರೂ ಮಾಡಿದ್ದಾರೆ ಅದು ಬಾರಿಗಿಡದವರು. ಅವರು ಮತ್ತು ಬಸವರಾಜ್ ಕರ್ಬಸ್ನವರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗಿದ್ದೇವೆ ಅಂತ ಚಂದನ ಫೌಂಡೇಶನ್ ವತಿಯಿಂದ ನಮಗೆ ಸಹಕಾರ ಮಾಡಿದ್ದು ಸಂತೋಷ. ಎಲ್ಲರಿಗೂ ವಂದನೆಗಳು.
ಚಂದನ ಫೌಂಡೇಶನ್ ಮಾಡಿದಾಗಿಂದಲೂ ಕೂಡ ಒಂದಲ್ಲ ಎರಡಲ್ಲ ಅನೇಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವ್ರು ಮಾಡ್ಕೊಂತ ಬಂದಿದ್ದಾರೆ. ಕಸವೇ ರಸ ಅಂತ ಒಂದು ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬೆಲ್ಲ ಎಲ್ಲ ಬಿದ್ದಿತ್ತು ಅಂತಂದ್ರೆ ಮೇಡಮ್ ಆ ಡಬ್ಬಿ ಯಾಕೆ ವೇಸ್ಟ್ ಮಾಡ್ತೀರಿ, ತಗೊಂಡು ಕಟ್ ಮಾಡಿ ಮಣ್ಣು ಹಾಕಿದ್ರೆ ಗಿಡ ಹಚ್ಚಿದ್ರಿ ಅಂತ ಹೇಳೋರು. ಅವರು ಪರಿಸರಕ್ಕೆ ಇಷ್ಟ ಅವರು ಬೆಲೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಕೋವಿಡ್ ಬಂದು ನಾವೆಲ್ಲರೂ ಸಾಕಷ್ಟು ತ್ರಾಸನ್ನ ಅನುಭವಿಸಿದ್ದೀವಿ. ಎಲ್ಲರೂ ಈ ಕೋವಿಡ್ನೊಳಗೆ ಅನುಭವಿಸಿರ್ತಕ್ಕಂಥ ತ್ರಾಸನ್ನ ನೋಡ್ಕೊಂಡು ಅಂತಂದ್ರೆ ಇವಾಗ ನಮ್ಮ ಚಂದನ ಫೌಂಡೇಶನ್ ವತಿಯಿಂದ ಈ ಫೌಂಡೇಶನ್ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ನೋಡಿದ್ರೆ ಪರಿಸರಕ್ಕಾಗಿ ಸಾಕಷ್ಟು ನಮ್ಮ ರೈತ ಸಂಘದ ವತಿಯಿಂದನೇ ಅವರು ರೈತ ಸಂಘದ ಸಮಾವೇಶ ಇದ್ದಾಗ ಅಥವಾ ಪರಿಸರ ದಿನಾಚರಣೆ ಇದ್ದಾಗ ಸಾಕಷ್ಟು ಸಸಿಗಳನ್ನ ಅವರು ನಮ್ಮ ಜೊತೆಗೆ ನೆಟ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದೇ ಅಲ್ಲ ಸರ 15ನೇ ವರ್ಷದ ನೋಡ್ರಿ. 15ನೇ ವರ್ಷ ವಾರ್ಷಿಕೋತ್ಸವ ನೀವು ನಿಂದ್ರಿ ಹಿಡ್ಕೋ ನೀವು ಅದೇನಂತ ಮಂತೇಶಿ ಸಂಗುತಿ ಯಾಕತ್ತ ನೀವು ಬರ್ರಿ ಆ ಕಡೆ ಬಾರೋ ಅಲ್ಲಿ ಬರ್ರಿ ಹಂಗಲ್ಲ. ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ಶ್ರೀ ವಿಠ್ಠಲ್ ಜಕ್ಕ, ಸಮಾಜ ಸೇವಕರು, ಬಿಜೆಪಿಯ ಮುಖಂಡರು, ಇಳಕಲ್. ಭಾರತ ದೇಶದ ಎಲ್ಲಾ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ಶ್ರೀ ಹುಲ್ಲಪ್ಪ ಹಳ್ಳೂರ್, ಅಧ್ಯಕ್ಷರು ಚೈತನ್ಯ ಆಂಗ್ಲ ಮಾಧ್ಯಮ ಶಾಲೆ ಇಳಕಲ್. ಶ್ರೀ ವೀರಭದ್ರೇಶ್ವರ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆ ಕಂದಗಲ್. ರಾಜ್ಯ ಕಾರ್ಯಾಧ್ಯಕ್ಷರು ಕರ್ನಾಟಕ ಭೋವಿ ಮಹಾಸಭಾ ಬೆಂಗಳೂರು. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇಳಕಲ್. ಭಾರತ ದೇಶದ ಎಲ್ಲಾ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ಶ್ರೀ ಬಸವರಾಜ್ ಜಾಲಿಹಾಳ್, ಸಮಾಜ ಸೇವಕರು. ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು. ಶುಭಾಶಯ ಕೋರುವವರು ಕರಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣವ ಯಲ್ಲಪ್ಪ ಭಜಂತ್ರಿ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪರಪ್ಪ ಕಡಿ, ಸರ್ವ ಸದಸ್ಯರು ಹಾಗೂ ಪಂಚಾಯತ್. ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೀರೇಶ್ ಸಿದ್ದಣ್ಣ ಉಂಡೋಡಿ, ರಾಜ್ಯಾಧ್ಯಕ್ಷರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡಲ ಸಂಗಮ, ಕನಕದಾಸರ ಬ್ಯಾಂಕ್ ಅಧ್ಯಕ್ಷರು.